ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಸಾಹಿತಿ ನಾಗೇಂದ್ರ ಪ್ರಸಾದ್ ನಟಿ ಶುಭಾ ಪುಂಜಾ ಮದುವೆಯ ಆಗಿದ್ದಾರೆ ಅನ್ನುವಂತ ಫೋಟೋ ಈಗ ವಾಟ್ಸ್ಆಪ್ಗಳಲ್ಲಿ ಹಾಗೆ ಫೇಸ್ಬುಕ್ ಅಲ್ಲಿ ಹರಿದಾಡ್ತಾ ಇದೆ. ಸಾಹಿತಿ ನಾಗೇಂದ್ರ ಪ್ರಸಾದ್ ಹಾಗೆ ನಟಿ ಶುಭಾ ಪುಂಜಾ ಮದುವೆಯಾಗಿದ್ದಾರೆ ಅನ್ನುವಂತ ಫೋಟೋ, ಅಂದ್ರೆ ಅವರಿಬ್ರು ಮದುವೆ ಹೆಣ್ಣು ಮದುವೆ ಗಂಡಿನ ಡ್ರೆಸ್ ಅಲ್ಲಿರುವಂತ ಫೋಟೋ, ಮದುವೆ ಆಗಿದ್ದಾರೆ ಅನ್ನುವಂತ ಫೋಟೋ ಈಗ ವಾಟ್ಸ್ಆಪ್ ಅಲ್ಲಿ ಹಾಗೆ ಫೇಸ್ಬುಕ್ ಅಲ್ಲಿ ಹರಿದಾಡ್ತಾ ಇದೆ. ಸಿಕ್ಕಾಪಟ್ಟೆ ವೈರಲ್ ಆಗಿರುವಂತಹ ಫೋಟೋ ಇವತ್ತೆಲ್ಲ ಸುದ್ದಿ ಆಗ್ತಾ ಇದೆ. ಇವರಿಬ್ರು ಕೂಡ ಮದುವೆ ಆಗಿದ್ದಾರೆ ಅನ್ನುವಂಥದ್ದು ಫೇಸ್ಬುಕ್ ಹಾಗೆ ವಾಟ್ಸ್ಆಪ್ ಗಳಲ್ಲಿ ಹರಿದಾಡ್ತಾ ಇರುವಂತಹ ಫೋಟೋ ಇದು. ಸಾಹಿತಿ ನಾಗೇಂದ್ರ ಪ್ರಸಾದ್ ಹಾಗೆ ನಟಿ ಶುಭಾ ಪುಂಜಾ ಮದುವೆ ಆಗ್ಬಿಟ್ಟಿದ್ದಾರೆ ಅನ್ನುವಂಥದ್ದು ಫೇಸ್ಬುಕ್ ನಲ್ಲಿ ಅಪ್ಲೋಡ್ ಆಗಿದೆ. ವಿವಾದಿತ ಫೋಟೋ ವಾಟ್ಸ್ಆಪ್ ನಲ್ಲೂ ಕೂಡ ಈಗಾಗಲೇ ವೈರಲ್ ಆಗಿದೆ. ಸಾಕಷ್ಟು ವೈರಲ್ ಆಗಿರುವಂತಹ ಫೋಟೋ ಇದು. ಚಿತ್ರ ಸಾಹಿತಿ ನಾಗೇಂದ್ರ ಪ್ರಸಾದ್ ಹಾಗೆ ನಟಿ ಶುಭಾ ಪುಂಜಾ ಮದುವೆಯಾಗಿದ್ದಾರೆ ಅನ್ನುವಂತ ಫೋಟೋ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಸಾಹಿತಿ ನಾಗೇಂದ್ರ ಪ್ರಸಾದ್ ಹಾಗೆ ನಟಿ ಶುಭಾ ಪುಂಜಾ ಮದುವೆ ಆಗಿದ್ದಾರೆ ಅನ್ನುವಂತ ಫೋಟೋ ಇವತ್ತು ಸಾಕಷ್ಟು ಸುದ್ದಿ ಮಾಡ್ತಾ ಇದೆ. ನಿಜಕ್ಕೂ ಏನಾಗಿರೋದು ಅಂತ? ಆಕ್ಚುಲಿ ಮಹೇಶ್, ಏನಿದು ಗೀತ ಸಾಹಿತಿ ನಾಗೇಂದ್ರ ಪ್ರಸಾದ್ ಅವ್ರು ಏನಿದ್ದಾರೆ, ಅವರೊಂದು ಸಿನಿಮಾನ ನಿರ್ದೇಶನವನ್ನ ಮಾಡ್ತಾ ಇದ್ದಾರೆ. ಅವರ ಸಾರಥ್ಯದಲ್ಲಿ ಮೂಡಿ ಬರ್ತಾ ಇರುವಂತ ಒಂದು ಸಿನಿಮಾದ ಸನ್ನಿವೇಶದ ಚಿತ್ರೀಕರಣ ಇದು. ಬೆಳಗ್ಗೆ ಬೆಂಗಳೂರಿನ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ಚಿತ್ರೀಕರಣವನ್ನು ಮಾಡಲಾಗಿದೆ. ಆ ಒಂದು ಸಂದರ್ಭದಲ್ಲಿ ಯಾರೋ ತೆಗೆದಂತ ಒಂದು ಫೋಟೋನ ಸಾಮಾಜಿಕ ಜಾಲತಾಣದಲ್ಲಿ ಹರಿದು ಬಿಟ್ಟಿದ್ದಾರೆ. ಅಂತಂದ್ರೆ ಅದು ಮದುವೆ ಸನ್ನಿವೇಶವನ್ನ ಚಿತ್ರೀಕರಿಸುವಂತ ಒಂದು ದೃಶ್ಯ ಆಗಿರುತ್ತೆ. ಸೊ ಮದುವೆ ಸನ್ನಿವೇಶದಲ್ಲಿ ಬರುವಂತ ದೃಶ್ಯ, ಅದನ್ನ ಚಿತ್ರೀಕರಿಸಬೇಕಾದ್ರೆ ಯಾರೋ ಒಂದು ಫೋಟೋ ತೆಗೆದು ಇವರಿಬ್ರು ಮದುವೆ ಆಗಿದ್ದಾರೆ ಅನ್ನುವಂತ ಒಂದು ಇದನ್ನ ಹರಿದು ಬಿಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಹಾಗಾಗಿ ಅದೆಲ್ಲ ಕಡೆ ವೈರಲ್ ಆಗಿತ್ತು, ಅಂದ್ರೆ ಇವರಿಬ್ರು ಮದುವೆ ಆಗಿದ್ದಾರೆ ಅನ್ನುವಂತ ಒಂದು ಮಾತುಗಳು. ಸೊ ಹಾಗಾಗಿ ಅದರ ಒಂದು ಇದನ್ನ ಕೇಳಿದಾಗ ಅವರು ಎರಡು ಕಡೆಯಿಂದ ಕ್ಲಾರಿಫಿಕೇಶನ್ ಸಿಕ್ಕಿದೆ. ಇದು ಸಿನಿಮಾದ ಸನ್ನಿವೇಶದ ದೃಶ್ಯ ಚಿತ್ರೀಕರಣದಲ್ಲಿ ಇದೀವಿ ಅಂತ ಅನ್ಬಿಟ್ಟು ಈಗ ಸದ್ಯ ಅದೇ ಸಿನಿಮಾದ ಚಿತ್ರೀಕರಣ ನಡೀತಾ ಇದೆ. ಇದು ರೀಲ್ ನಲ್ಲಿ ಆಗಿರುವಂತ ಒಂದು ವಿಷಯ ಮಹೇಶ್. ಯಾಕಂದ್ರೆ ಇವತ್ತೇ ಮುಹೂರ್ತ ಆಗಿರೋದು ಸಿನಿಮಾಗೆ. ಅದು ಹೆಸರು ಸಿನಿಮಾದ ಇನ್ನೂ ಟೈಟಲ್ ಫೈನಲ್ ಆಗಿಲ್ಲ, ಟೈಟಲ್ ಇಟ್ಟಿಲ್ಲ, ಹೆಸರಿಗೆ ಸಿನಿಮಾದ ಯಾವುದೇ ರೀತಿ ನಾಮಕರಣ ಮಾಡಿಲ್ಲ. ಸೊ ಸಿನಿಮಾದ ಶೂಟಿಂಗ್ ನಡೀತಾ ಇದೆ. ಸೊ ಇವತ್ತು ಬೆಳಗ್ಗೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ಚಿತ್ರೀಕರಣದಲ್ಲಿ ನಡೆದಂತ ಒಂದು ಫೋಟೋ ತಗೊಂಡಿರುವಂತದ್ದು. ಸೊ ಇವತ್ತಿನ ಬೆಳಗ್ಗೆ ನಾನು ನಡೆದಿರುವಂತದ್ದು. ಮಧ್ಯಾಹ್ನದಷ್ಟೊತ್ತಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಈ ತರ ಮದುವೆ ಆಗಿದ್ದಾರೆ ಅನ್ನುವಂತ ಒಂದು ಸುದ್ದಿ ದಟ್ಟವಾಗಿ ಹರಡಿರುವಂತದ್ದು ಮಹೇಶ್. ಓಕೆ, ಸಿಕ್ಕಿದ್ರ ಶುಭಾ ಪುಂಜಾ ಹಾಗೆ ನಾಗೇಂದ್ರ ಪ್ರಸಾದ್ ಏನಾದ್ರು ಮಾತನಾಡಿದ್ರ ಈ ಬಗ್ಗೆ? ಖಂಡಿತ, ಈಗ ಶೂಟಿಂಗ್ ನಡೀತಾ ಇದೆ. ಶೂಟಿಂಗ್ ಲೊಕೇಶನ್ ಅಲ್ಲೇ ನಾವಿದೀವಿ. ಈಗ ಬೆಂಗಳೂರಿನ ಹೊರವಲಯದಲ್ಲಿ ಇವಾಗ ಒಂದು ಶೂಟಿಂಗ್ ನಡೀತಾ ಇದೆ. ಇದೇ ಸಿನಿಮಾದ ಒಂದು ಕಂಟಿನ್ಯೂಟಿ ಶೂಟಿಂಗ್ ನಡೀತಾ ಇದೆ. ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ, ಇಲ್ಲ ಇದು ಮದುವೆದಲ್ಲ, ನಾವು ಯಾವುದೇ ರೀತಿ ಮದುವೆಗಿದ್ರೆ ಆ ತರದೆಲ್ಲ ಏನು ಆಗಿಲ್ಲ, ಇದು ಫಿಲಮ್ಗೋಸ್ಕರ ನಾವು ಶೂಟ್ ಮಾಡ್ತಾ ಇರುವಂತದ್ದು ಅಂತ ಕ್ಲಿಯರ್ ಮಾಡಿದ್ದಾರೆ. ಈಗ ಅದೇ ಸಿನಿಮಾದ ಒಂದು ಚಿತ್ರೀಕರಣ ಇಲ್ಲಿ ನಡೀತಾ ಇದೆ ಮಹೇಶ್. ಓಕೆ, ಅಂದ್ರೆ ಯಾರು ಡೈರೆಕ್ಟ್ ಮಾಡ್ತಾ ಇರೋಂತ ಸಿನಿಮಾ, ಇವರ ಪಾತ್ರಗಳೇನು ಅಂತ? ಅಂದ್ರೆ ಮದುವೆ ಸೀನ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ ಇಬ್ರು ಕೂಡ. ಫೋಟೋ ನೋಡಿದ್ರೆ ಇಬ್ರು ಮದುವೆ ಆಗಿದ್ದಾರೆ ಅನ್ನುವಂಥದ್ದೇ ಎಲ್ಲರೂ ನಂಬೋದು. ಏನೇ ಅಂದ್ರೆ ಯಾವ ಸೀನ್ ಏನ್ ಮಾಡ್ತಿದ್ದಾರೆ, ಯಾವ ಪಾತ್ರಗಳನ್ನು ಮಾಡ್ತಿದ್ದಾರೆ, ನಿಭಾಯಿಸ್ತಿದ್ದಾರೆ ಅಂತ ಫಿಲ್ಮ್ ಅಲ್ಲಿ? ಸಿನಿಮಾದ ಬಗ್ಗೆ ಏನು ಯಾವುದೇ ರೀತಿ ಇನ್ನೂ ಹೆಚ್ಚಿನ ಮಾಹಿತಿ ಕೊಟ್ಟಿಲ್ಲ ಚಿತ್ರತಂಡದ ಸದಸ್ಯರು. ನಾಗೇಂದ್ರ ಪ್ರಸಾದ್ ಅವರ ಸಾರಥ್ಯ, ಅವರು ಆಕ್ಷನ್ ಕಟ್ ಅಲ್ಲಿ ಮೂಡ್ ಬರ್ತಾರಂತ ಸಿನಿಮಾ ಇದು. ಶುಭಾ ಪುಂಜಾ ಅವರ ಒಂದು ಮುಖ್ಯವಾದಂತಹ ಪಾತ್ರವನ್ನ ಮಾಡ್ತಾ ಇದ್ದಾರೆ. ನಾಗೇಂದ್ರ ಪ್ರಸಾದ್ ಅವರ ನಿರ್ದೇಶನದ ಜೊತೆಗೆ ನಟನೆ ಕೂಡ ಮಾಡ್ತಾ ಇದ್ದಾರೆ. ಅವರು ಒಂದು ಪ್ರಮುಖವಾದಂತಹ ಪಾತ್ರಕ್ಕಾಗಿ ಬಣ್ಣ ಹಚ್ಚಿದ್ದಾರೆ. ಇನ್ನು ಉಳಿದಂತೆ ಶೋಭರಾಜ್ ಅವರು ಮತ್ತೆ ತುಂಬಾ ಜನ ಕಲಾವಿದರು ಇದರಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಓಕೆ, ಧನ್ಯವಾದ ಹರೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಈಗ ಸ್ವತಃ ಚಿತ್ರ ಸಾಹಿತಿ ಆಗಿರುವಂತಹ ನಾಗೇಂದ್ರ ಪ್ರಸಾದ್ ಅವರು ನಮ್ಮ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಪ್ರಸಾದ್ ಅವರೇ ನಮಸ್ಕಾರ. ನಮಸ್ತೆ, ಹೇಳಿ ಸರ್. ಬೆಳಗಿಂದ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಫೋಟೋ, ನೀವಿರುವಂತದ್ದು ಹಾಗೆ ಶುಭಾ ಪುಂಜಾ ಮದುವೆ ಆಗಿದೆ ಅನ್ನುವಂತ. ಹೌದು ಸರ್, ಹೌದು. ನಾನು ಬೆಳಗ್ಗೆಯಿಂದ ಸ್ಪಷ್ಟವಾಗಿ ಕೊಟ್ಟು ಸಾಕಾಯ್ತು ನನಗೆ ಫೋನ್ಗಳಲ್ಲಿ. ಅದು ನಾವು ಬೆಳಿಗ್ಗೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಶೂಟ್ ಮಾಡ್ತಾ ಇದ್ದೀವಿ ಸರ್. ಅದು ಮದುವೆ ದೃಶ್ಯ. ಓಕೆ, ಅದು ಪಬ್ಲಿಕ್ ಎಲ್ಲ ಸ್ಟಾರ್ಟ್ ಆಗ್ಬಿಟ್ರು. ಸ್ವಲ್ಪ ಅರ್ಲಿ ಮಾರ್ನಿಂಗ್ ಶುರು ಮಾಡಿದ್ವಿ, ಪಬ್ಲಿಕ್ ಇಲ್ದೇ ಇರೋ ಟೈಮಲ್ಲಿ ಮಾಡ್ಕೊಳ್ಳೋಣ ಅಂತ. ಬಟ್ ಬಿಸಿ ರೋಡ್ ಅಲ್ಲ, ಪಬ್ಲಿಕ್ ಸ್ಟಾರ್ಟ್ ಆಗೋಯ್ತು. ಒಂದಷ್ಟು ಜನ ಸೆಲ್ಫಿಗಳು ತಕೊಳ್ಳೋರು, ಫೋಟೋ ತಕೊಳ್ಳೋರು ಇದ್ದೇ ಇದ್ರು. ಯಾರು ತೆಗೆದು ಹಾಕ್ಬಿಟ್ಟಿದ್ದಾರೆ. ನಮ್ಗೊಂದು 9 ಗಂಟೆ ಮೇಲೆ ನಮ್ಗೆ ಫೋನ್ ಬರಕ್ ಶುರು ಆಯ್ತು. ಅದು ಒಂದರಿಂದ ಒಂದು ಕಾಳಗಿ ತರ ಹಬ್ಬಿಟ್ಟಿದೆ. ಅಂದ್ರೆ ನೀವೇ ಡೈರೆಕ್ಟ್ ಮಾಡ್ತಾ ಇರೋ ಸಿನಿಮಾ ಅಂತ? ಅಂದ್ರೆ ಇದು ಏನು ಅಂದ್ರೆ ಯಾವ ತರದ ರೋಲ್ ಮಾಡ್ತಿದ್ರಿ ನೀವು ಅಂತ ಇದ್ರಲ್ಲಿ? ಇಲ್ಲ, ರೋಲ್ ನಾನು ಹೇಳ್ತೀನಿ. ಸಿನಿಮಾ ಬಗ್ಗೆ ಮಾತಾಡೋಣ ಇನ್ನೊಮ್ಮೆ ಕುತ್ಕೊಂಡು. ಶೂಟಿಂಗ್ ಮಾಡ್ತಿದ್ದೀನಿ ನಾನೀಗ. ಈಗ ಹೊಸ ಸಿನಿಮಾ ಇನ್ನೂ ಹೆಸರಿಟ್ಟಿಲ್ಲ ಸರ್. ವೈರಲ್ ಆಗ್ತಿದೆ ಫೋಟೋ, ಮದ್ವೆ ಆಗ್ಬಿಟ್ಟಿದೆ ಅನ್ನುವಂತ ಸುದ್ದಿ ತಿಳಿದಿದ ತಕ್ಷಣ ಏನನ್ಸ್ತು ನಿಮ್ಗೆ ಅಂತ? ಸ್ವಲ್ಪ ಆತಂಕ ಆಯ್ತು. ಈ ತರ ಎಲ್ಲ ಆದ್ರೆ ಒಂಥರ ಬೇಸರ ಆಗುತ್ತಲ್ಲ ಸರ್.
ನಾವು ಕೆಲಸ ಇದು ನಮ್ಗೆ. ಓಕೆ, ಅಂದ್ರೆ ಶುಭಾ ಪೂಂಜಾ ಅವರು ಇದಾರಾ ಸರ್ ಅಲ್ಲೇ? ಇದಾರೆ ಶಾರ್ಟ್ ಅಲ್ಲಿ ಇದಾರೆ. ಓಕೆ ಓಕೆ ಸರ್. ಸರ್ ಓಕೆ, ಧನ್ಯವಾದ ಸರ್. ಪಬ್ಲಿಕ್ ಜೊತೆ ಸರ್ ಮಾತಾಡಿ. ಇದು ಮತ್ತಿಲ್ಲದು. ಓಕೆ, ಈಗ ಸ್ವತಃ ನಾಗೇಂದ್ರ ಪ್ರಸಾದ್ ಅವರೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಯಾರೋ ಸಾರ್ವಜನಿಕರು ಮಾಡಿರುವಂತಹ ಕೆಲಸ ಇದು. ನಾವು ಮದುವೆ ಚಿತ್ರೀಕರಣವನ್ನ, ಅಂದ್ರೆ ಚಿತ್ರದ ಮದುವೆ ಚಿತ್ರೀಕರಣವನ್ನ ಮಾಡ್ತಾ ಇದ್ವಿ. ಅಲ್ಲಿ ಸಾರ್ವಜನಿಕರ ಸಂಖ್ಯೆ ಕೂಡ ಕಡಿಮೆ ಇತ್ತು. ಬೆಳಗ್ಗೆನೆ ಮುಗಿಸ್ಬಿಡೋಣ ಈ ಶೂಟ್ ಅನ್ನ ಅಂತ ಮಾಡ್ತಾ ಇದ್ವಿ. ಆ ಸಂದರ್ಭದಲ್ಲಿ ಯಾರೋ ಸಾರ್ವಜನಿಕರು ತೆಗೆದು ಈ ರೀತಿಯಾಗಿ ವೈರಲ್ ಮಾಡಿದ್ದಾರೆ ಫೋಟೋವನ್ನ ಅನ್ನುವಂಥದ್ದು. ಅವ್ರಿಗೂ ಕೂಡ ಒಂದು ರೀತಿ ಗಾಬರಿ ಆಯ್ತಂತೆ ಈ ಸುದ್ದಿ ತಿಳಿದ ತಕ್ಷಣ. ಶುಭಾ ಪೂಂಜಾ ಅವರು ಕೂಡ ಈಗ ಅಲ್ಲೇ ಸ್ಥಳದಲ್ಲೇ ಇದ್ದಾರೆ. ಶೂಟಿಂಗ್ ಇನ್ನು ಕೂಡ ನಡೀತಾ ಇದೆ. ವಾಟ್ಸ್ಆಪ್ ನಲ್ಲಿ ಈಗಾಗಲೇ ವೈರಲ್ ಆಗಿತ್ತು, ಇವರಿಬ್ರು ಕೂಡ ಮದುವೆ ಆಗ್ಬಿಟ್ಟಿದ್ದಾರೆ ಅನ್ನುವಂತ ಬಗ್ಗೆ ಈಗ ಸ್ಪಷ್ಟನೆಯನ್ನ ಸ್ವತಃ ನಾಗೇಂದ್ರ ಪ್ರಸಾದ್, ಚಿತ್ರ ಸಾಹಿತಿ ನಾಗೇಂದ್ರ ಪ್ರಸಾದ್ ಅವರು ಕೊಡ್ತಾ ಇರುವಂತದ್ದು. ಅವರೇ ಡೈರೆಕ್ಟ್ ಮಾಡ್ತಾ ಇರುವಂತಹ ಚಿತ್ರದಲ್ಲಿ ಅವರು ಆಕ್ಟ್ ಮಾಡ್ತಾ ಇದ್ದಾರೆ. ಶುಭಾ ಪೂಂಜಾ ಅವರು ಕೂಡ ಆಕ್ಟ್ ಮಾಡ್ತಾ ಇದ್ದಾರೆ. ಒಂದು ಮದುವೆಯ ಚಿತ್ರೀಕರಣವನ್ನ ಮಾಡುವಂತಹ ಸಂದರ್ಭದಲ್ಲಿ ಸಾರ್ವಜನಿಕರು ಮಾಡಿರುವಂತಹ ಕೆಲಸ. ಯಾರೋ ಫೋಟೋವನ್ನ ತೆಗೆದು ಮದುವೆ ಆಗಿದ್ದಾರೆ ಅನ್ನುವಂಥದ್ದನ್ನ ಫೇಸ್ಬುಕ್ ಅಲ್ಲೇ ಹಾಗೆ ವಾಟ್ಸ್ಆಪ್ ಗಳಲ್ಲಿ ಹರಿಬಿಟ್ಟಿರುವಂತದ್ದು. ಅದು ಒಂದು ರೀತಿ ವೈರಲ್ ಆಗಿತ್ತು. ಆ ಬಗ್ಗೆ ಸುದ್ದಿ ತಿಳಿದ ತಕ್ಷಣ ಇವರು ಕೂಡ ಒಂದು ರೀತಿ ಆತಂಕಕ್ಕೆ ಒಳಗಾಗಿದ್ರಂತೆ, ಗಾಬರಿ ಆಗಿದ್ರಂತೆ. ನಂತರ ಸ್ಪಷ್ಟನೆಯನ್ನ ಈಗ ನಾಗೇಂದ್ರ ಪ್ರಸಾದ್ ಅವರು ಕೊಟ್ಟಿರುವಂತದ್ದು, ಕೇವಲ ಇದು ಸಿನಿಮಾ ಶೂಟಿಂಗ್ ಮಾತ್ರ ಅಂತ. ಓಕೆ, ಚಿತ್ರ ಸಾಹಿತಿ ನಾಗೇಂದ್ರ ಪ್ರಸಾದ್ ಅವರು ಸ್ಟೇಟಸ್ ಕೂಡ ಹಾಕಿದ್ದಾರೆ ಫೇಸ್ಬುಕ್ ನಲ್ಲಿ. ಏನು ಬೆಳಗ್ಗೆಯಿಂದ ನಾನು ಮತ್ತೆ ಶುಭಾ ಪೂಂಜಾ ಇಲ್ಲಿ ಶೂಟಿಂಗ್ ಅನ್ನ ಮಾಡ್ತಾ ಇದ್ವಿ. ಮದುವೆ ಚಿತ್ರೀಕರಣ ಇದು, ಆದ್ರೆ ಯಾರೋ ಸಾರ್ವಜನಿಕರು ಮಾಡಿರುವಂತಹ ಕೆಲಸ ಇದು. ತುಂಬಾ ಜನ ಸಾರ್ವಜನಿಕರು ಕೂಡ ಇದ್ರು ಅಲ್ಲಿ. ಅಂದ್ರೆ ಪಬ್ಲಿಕ್, ಅಂದ್ರೆ ಏನು ಕ್ರೌಡ್ ಇಲ್ಲದೆ ಇದ್ದಂತ ಸಂದರ್ಭದಲ್ಲಿ ಶೂಟ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ವಿ. ಬೆಳಗ್ಗೆ ತುಂಬಾ ಅರ್ಲಿ ಮಾರ್ನಿಂಗ್ ಅಲ್ಲೇ ನಾವು ಶೂಟ್ ಮಾಡ್ತಾ ಇದ್ವಿ. ಆದ್ರೆ ಪಬ್ಲಿಕ್ಸ್ ತುಂಬಾ ಜಾಸ್ತಿ ಆಗ್ತಾ ಇದ್ರು. ಆ ಸಂದರ್ಭದಲ್ಲಿ ಅವರು ಫೋಟೋಗಳನ್ನ ಕ್ಲಿಕ್ ಮಾಡುವಂಥದ್ದು, ಸೆಲ್ಫಿ ತೆಗೆದುಕೊಳ್ಳುವಂಥದ್ದು ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಯಾರೋ ಕೆಲವರು ಈ ರೀತಿಯಾಗಿ ಮಾಡಿದ್ದಾರೆ, ಫೇಸ್ಬುಕ್ ಅಲ್ಲಿ ಹಾಕಿದ್ದಾರೆ, ಮದುವೆ ಆಗ್ಬಿಟ್ಟಿದೀವಿ ನಾವು ಅನ್ನುವಂಥದ್ದು. ಇದು ಕೇವಲ ನಾನು ಡೈರೆಕ್ಟ್ ಮಾಡ್ತಾ ಇರುವಂತಹ ಸಿನಿಮಾ, ಇನ್ನು ಕೂಡ ಹೆಸರನ್ನ ಕೂಡ ಇಟ್ಟಿಲ್ಲ. ಚಿತ್ರೀಕರಣದ ಸಂದರ್ಭದಲ್ಲಿ, ಏನು ಮದುವೆ ಚಿತ್ರೀಕರಣದ ಸಂದರ್ಭದಲ್ಲಿ ಫೋಟೋವನ್ನ ಕ್ಲಿಕ್ ಮಾಡಿ ಈ ರೀತಿಯಾಗಿ ವೈರಲ್ ಮಾಡಿದ್ದಾರೆ. ಇವತ್ತು ಬೆಳಗ್ಗೆ ಶೂಟ್ ಆಗ್ತಾ ಇದ್ದಂಥದ್ದು, ಏನು ಮದುವೆಯ ಚಿತ್ರೀಕರಣವನ್ನ ಮಾಡ್ತಾ ಇದ್ವಿ. ಆ ಸಂದರ್ಭದಲ್ಲಿ ವೈರಲ್ ಆಗಿರುವಂತದ್ದು, ಯಾರೋ ಸಾರ್ವಜನಿಕರು ಇದನ್ನ ಫೇಸ್ಬುಕ್ ಹಾಕಿದ್ದಾರೆ ಅನ್ನುವಂತ ಸ್ಪಷ್ಟನೆಯನ್ನ ನಾಗೇಂದ್ರ ಪ್ರಸಾದ್ ಕೊಟ್ಟಿದ್ದಾರೆ. ಉಕ್ಕಿನ ಸೇತುವೆ ನಿರ್ಮಾಣ ಪ್ರಶ್ನಿಸಿ ನಮ್ಮ ಬೆಂಗಳೂರು ಫೌಂಡೇಶನ್ ಸಲ್ಲಿಸಿದ ಅರ್ಜಿ ವಿಚಾರಣೆ ನಡೆಸಿರುವ ಹೈಕೋರ್ಟ್ ದ್ವಿಸದಸ್ಯ ಪೀಠ ಯೋಜನೆಗೆ ಮಧ್ಯಂತರ ತಡೆ ನೀಡುವುದಕ್ಕೆ ನಿರಾಕರಿಸಿದೆ. ಅಲ್ಲದೆ ಯೋಜನೆ ಮುಂದುವರಿಸುವಂತೆ ಸರ್ಕಾರಕ್ಕೆ ಮೌಖಿಕ ಸೂಚನೆ ಕೊಟ್ಟಿದೆ. ಇನ್ನು ವಾಹನ ಸವಾರರು ಈ ಸುದ್ದಿಯನ್ನ ಮಿಸ್ ಮಾಡ್ಕೊಳ್ಳದೆ ನೋಡಿ, ಯಾಕೆಂತಂದ್ರೆ ಪೆಟ್ರೋಲ್ ಮತ್ತು ಡೀಸೆಲ್ ಪರದಾಟ ಸದ್ಯದಲ್ಲೇ ಶುರುವಾಗ್ತಾ ಇರ್ತಕ್ಕಂಥ ಸ್ಟೋರಿ ಇದು. ಪೆಟ್ರೋಲ್ ಮತ್ತು ಡೀಸೆಲ್ಗೆ ಸದ್ಯದಲ್ಲೇ ಪರದಾಟ ಶುರುವಾಗುತ್ತೆ. ಹುಷಾರ್, ನವೆಂಬರ್ 5ರ ಬಳಿಕ ಸಂಜೆ 6 ಗಂಟೆ ನಂತರ ಪೆಟ್ರೋಲ್ ಮತ್ತು ಡೀಸೆಲ್ ಸಿಗಲ್ಲ.